ಭವನಾಶಾಯ ಪುನರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸೊ ಇವತ್ತಿನ ಶ್ಲೋಕಗಳು. ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ ಮಯಾ ಸಮಸ್ತಾಗಮ ನಿರ್ಣಯಾತ್ಮಕಃ ಸಹಾನುಸರ್ಗಃ ಕಥಿತೋತ್ರ ಪೂರ್ವೋ ಯೋ ಯೋ ಗುಣೈರ್ನಿತ್ಯಂ ಅಸೌವರೋಹಿ. ಇತ್ಯಾದಿ ಕಲ್ಪೋತ್ಥಿತ, ಇತ್ಯಾದಿ ಕಲ್ಪೋತ್ಥಿತ ಆದಿಕಲ್ಪದಲ್ಲಿ ಉಂಟಾದ ಸಮಸ್ತ ಆಗಮಗಳ ನಿರ್ಣಯವನ್ನು ಉಂಟು ಮಾಡತಕ್ಕ ಈ ತತ್ವಸರ್ಗವು ಬ್ರಹ್ಮಾಂಡದೊಳಗೆ ಇರತಕ್ಕದ್ದು. ಅಂಡದ ಅರ್ಥ ಸೃಷ್ಟಿಯಿಂದ ಸಹಿತವಾದದು ಎಂದು ನನ್ನಿಂದ ಈಗ ಹೇಳಲ್ಪಟ್ಟಿದೆ. ತತ್ವ ಸೃಷ್ಟಿ ಪಾದ್ಮ ಸೃಷ್ಟಿಗಳ ಮಧ್ಯದಲ್ಲಿ ಯಾವ್ಯಾವುದು ಪೂರ್ವೋತ್ಪನ್ನವೋ ಇದು ಗುಣಗಳಿಂದ ನಿತ್ಯದಲ್ಲಿಯೂ ಶ್ರೇಷ್ಠವಾದುದು ಅಂತ ಹೇಳ್ತಾರೆ. ಇವಾಗ ಏನ್ ಹೇಳ್ತಾರೆ ಇದು ಅಂತ ನೋಡುವ. ಇತ್ಯಾದಿ ಕಲ್ಪೋತ್ಥಿತ ಅಂದ್ರೆ ಮಧ್ವಾಚಾರ್ಯ ಹೇಳುವಂತದ್ದು. ನಾನು ಏನ್ ಹೇಳಿದ್ದೇನೆ ಅಂತ ಹೇಳಿದ್ರೆ, ಮಯ ನನ್ನಿಂದ ಸಮಸ್ತ ಆಗಮ ನಿರ್ಣಯಾತ್ಮಕ ಅಂತ ಹೇಳಿದ್ರೆ ಸಮಸ್ತ ವೇದಗಳು, ಪುರಾಣಗಳು, ಬ್ರಹ್ಮಸೂತ್ರ ಇವನ್ನೆಲ್ಲ ಇಟ್ಟುಕೊಂಡು ನಾನು ಈ ನಿರ್ಣಯವನ್ನು ಬರೆದಿರುವಂಥದ್ದು. ಯಾವುದು? ಮಹಾಭಾರತ ತಾತ್ಪರ್ಯ ನಿರ್ಣಯ, ಇದನ್ನು ರಾಮಾಯಣ ಮತ್ತೆ ಮಹಾಭಾರತ ಶಾಸ್ತ್ರಗಳ ನಿರ್ಣಯ ಎಲ್ಲವನ್ನೂ ಬರೆದಿದ್ದೇನೆ. ಇದು ಎಲ್ಲಿಂದ ಬರೆದಿದ್ದೇನೆ ಅಂದ್ರೆ, ಮಾಯಾ ಏಷ ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ. ಸರ್ಗ ಅಂದ್ರೆ ಸೃಷ್ಟಿ, ಸೃಷ್ಟಿಯ ಬಗ್ಗೆ ಅಂತ ಹೇಳಿದ್ರೆ ಮಯ ಸಮಸ್ತ ಆಗಮ ನಿರ್ಣಯಾತ್ಮಕ. ಎಲ್ಲ ಏನು ಶಾಸ್ತ್ರಗಳು ಆಲ್ರೆಡಿ ಇದೆ, ವೇದಗಳು, ಪುರಾಣಗಳು, ಎಲ್ಲ ಪುರಾಣಗಳೆಲ್ಲ ಇವರೇ ಬರೆದದ್ದು, ವೇದವ್ಯಾಸರೇ ಬರೆದದ್ದು, ಭಗವಂತನೇ ಬರೆದದ್ದು. ಸೊ ಆದ್ರಿಂದ ಅವನ್ನ ಏನು ಅಂತ ಹೇಳಿದ್ರೆ ಒಂದು ಫೌಂಡೇಶನ್ ಆಗಿ ಇಟ್ಟುಕೊಂಡು ನಾನು ಬರೆದಿದ್ದೇನೆ. ನಿರ್ಣಯಾತ್ಮಕ ಇತ್ಯಾದಿ ಕಲ್ಪೋತ್ಥಿತ ಅಂತ ಹೇಳಿದ್ರೆ ಬೃಹಸ್ಪತಿ ಆಚಾರ್ಯರು ಅಲ್ಲಿ ಹಿಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ಟಿದ್ದಾರೆ, ಅವರು ಯಾರ ಅವತಾರ, ಸೊ ಇಲ್ಲಿ ಹೇಗೆ ಹುಟ್ಟಿದ್ರು, ಯಾರಾಗಿ ಹುಟ್ಟಿದ್ರು ಹೇಗೆ ಗೊತ್ತು ಅಂತ ಹೇಳಿದ್ರೆ ಎಲ್ಲ ಇದು ವೇದದಲ್ಲಿ ಪುರಾಣಗಳಲ್ಲಿ ಬಂದಿರುವಂತಹ ವಿಷಯ, ಮೂಲ ರಾಮಾಯಣ ಮಹಾಭಾರತದಲ್ಲಿ ಬಂದಿರುವಂತಹ ವಿಷಯವನ್ನ ಬರೆದಿದ್ದೇನೆ. ಇತ್ಯಾದಿ ಕಲ್ಪೋತ್ಥಿತ. ಇದು ಕಲ್ಪ ಅಂದ್ರೆ ಏನು? ಕಲ್ಪ ಅಂತ ಹೇಳಿದ್ರೆ ಈಗ ನಾವು ಓದಿದ್ದೇವೆ, ಏನೆಲ್ಲ ಓದಿದ್ದೇವೆ ಅಂತ ಹೇಳಿದ್ರೆ, ಮೊದಲು ನಾರಾಯಣನಿಗೆ ಅಂತ ಹೇಳಿದ್ರೆ ಭಗವಂತನಿಗೆ ಸೃಷ್ಟಿ ಮಾಡುವ ಇಚ್ಛೆ ಆಯಿತು ಅಂತ ಹೇಳಿದ್ರೆ, ಅದು ಯಾವಾಗ ಇಚ್ಛೆ ಆಯಿತು? ಪ್ರಳಯದ ಲಾಸ್ಟಿನಲ್ಲಿ. ಸೊ ಲಾಸ್ಟಿನಲ್ಲಿ ಇನ್ನೇನು ಪ್ರಳಯ ಮುಗಿಬೇಕು ಅಂತ ಹೇಳುವಾಗ ಆ ಟೈಮಿನಲ್ಲಿ ನಾರಾಯಣನಿಗೆ ಸೃಷ್ಟಿ ಮಾಡುವ ಇಚ್ಛೆ ಆಯಿತು. ಮೊದಲು ಏನು ಮಾಡಿದ್ದು ಅಂತ ಹೇಳಿದ್ರೆ ಸ್ಥೂಲವಾಗಿ ಅಂತ ಹೇಳಿದ್ರೆ ತುಂಬಾ ಡೀಪ್ ಆಗಿ ಹೋಗದೆ ಏನದು ಮಹತ್ತತ್ವ ಅಂತ ಹೇಳಿದ್ರೆ ಬ್ರಹ್ಮದೇವರ ಶರೀರ ಅದು ನಿರ್ಮಾಣ. ಆಮೇಲೆ ಅಹಂಕಾರ ತತ್ವ, ಅದಕ್ಕಿಂತ ಮೊದಲು ಆ ಮೂರು ಗುಣಗಳನ್ನ ಸೃಷ್ಟಿ, ಯಾವುದು ರಜ ತಮ ಮತ್ತೆ ಸತ್ವ, ಈ ಮೂರು ಗುಣಗಳು. ಆಮೇಲೆ ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲಿ ಮೂರು ತೈಜಸಾಂಕಾರ ಅಂತ ಹೇಳ್ಕೊಂಡು ವೈಕಾರಿಕ ಅಹಂಕಾರ ತತ್ವ ಅಂತ ಹೇಳ್ಕೊಂಡು ಮೂರು ಉಂಟು ಅದರಲ್ಲಿ. ಸೊ ಆ ತತ್ವಗಳನ್ನೆಲ್ಲ ಇಟ್ಕೊಂಡು ನಂತರ ಪಂಚಭೂತಗಳ ಸೃಷ್ಟಿ. ಸೊ ಈ ರೀತಿ 24 ತತ್ವಗಳ ಸೃಷ್ಟಿಯಾಗಿ ಆಮೇಲೆ ಭಗವಂತ ಏನಂತ ಹೇಳಿದ್ರೆ ಯಾವುದು ಈ ಭೂ ಅಂತ ಹೇಳಿದ್ರೆ ಯಾವುದು ಅಂಡ ಅಂತ ಹೇಳ್ತಾರೆ, ಬ್ರಹ್ಮಾಂಡದ ಸೃಷ್ಟಿ. ಸೊ ಬ್ರಹ್ಮಾಂಡ ಸೃಷ್ಟಿ ಅಲ್ಲಿ ಮೊದಲು ಚತುರ್ಮುಖ ದೇವರ ಸೃಷ್ಟಿ ಆಗ್ತದೆ. ಭಗವಂತನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಭಗವಂತ ಮಾಡುವಂತಹದ್ದು ಶುರುವಿಗೆ. ಆಮೇಲೆ ಆ ಬ್ರಹ್ಮದೇವರು ಸೃಷ್ಟಿ ಆದ್ಕೊಂಡು ತಪಸ್ಸು ಮಾಡ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಭಗವಂತ 14 ಲೋಕಗಳ ಸೃಷ್ಟಿ ಮಾಡ್ತಾನೆ. ಸೊ 14 ಲೋಕಗಳ ಸೃಷ್ಟಿ ಮಾಡಿ ಮತ್ತೆ ಬ್ರಹ್ಮದೇವರಿಗೆ ಹೇಳ್ಬಿಡ್ತಾರೆ, ಇನ್ನು ನೀನು ಮಾಡ್ಕೋಪ ಅಂತ ಹೇಳ್ಕೊಂಡು ಚತುರ್ಮುಖ ಬ್ರಹ್ಮರಿಗೆ ಬಿಟ್ಟುಕೊಡ್ತಾರೆ. ಉಳಿದದೆಲ್ಲ ಸೃಷ್ಟಿ ಚತುರ್ಮುಖ ದೇವರು ಅವರು ಬ್ರಹ್ಮದೇವರು ಮಾಡುವಂತದ್ದು. ಈಗ ಈ ಮೊದಲು ಬ್ರಹ್ಮಾಂಡದ ಸೃಷ್ಟಿಗಿಂತ ಮೊದಲು ಮಾಡಿದ ಸೃಷ್ಟಿ ಇದು
ತತ್ವಗಳ ಸೃಷ್ಟಿ ಅಂತ ಹೆಸರು ಇದಕ್ಕೆ ತತ್ವಗಳ ಸೃಷ್ಟಿ ಅಂತ. ನಂತರ ಯಾರು ಚತುರ್ಮುಖ ದೇವರು ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಮೇಲೆ ಚತುರ್ಮುಖ ದೇವರ ಸೃಷ್ಟಿ ಮತ್ತೆ ಆ 14 ಲೋಕಗಳ ಸೃಷ್ಟಿ ಇದೆಲ್ಲ ಒಟ್ಟೊಟ್ಟಿಗೆ ಆಗ್ತದೆ. ಸೊ ಆ ಸೃಷ್ಟಿ ನಂತರ ಬ್ರಹ್ಮದೇವರು ಮಾಡುವಂತಹ ಸೃಷ್ಟಿ ಏನಿದೆ ಅದಕ್ಕೆ ಪಾದ್ಮ ಸೃಷ್ಟಿ ಅಂತ ಹೆಸರು. ಪಾದ್ಮ ಅಂತ ಹೇಳಿದ್ರೆ ಪದ್ಮದಲ್ಲಿ ಹುಟ್ಟಿದವರು ಯಾರು? ಚತುರ್ಮುಖ ಬ್ರಹ್ಮ. ಸೊ ಆ ಚತುರ್ಮುಖ ದೇವರು ಮಾಡಿದ ಸೃಷ್ಟಿ ಅಂದ್ರೆ ಪದ್ಮದಿಂದ ಆದ ಸೃಷ್ಟಿ ಅಂತ. ಸೊ ಚತುರ್ಮುಖ ದೇವರಿಂದ ಆದ ಸೃಷ್ಟಿ ಅದಕ್ಕೆ ಹೆಸರು ಯಾವುದು? ಪಾದ್ಮ ಸೃಷ್ಟಿ ಅಂತ. ಈ ತರ 2 ನಮೂನೆ ಸೃಷ್ಟಿ, ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ ಅಂತ ಹೇಳಿದ್ರೆ 2 ಸೃಷ್ಟಿಯ ಬಗ್ಗೆ ಹೇಳಿದ್ದೇವೆ. ಒಂದು ತತ್ವಗಳ ಸೃಷ್ಟಿ, ಇನ್ನೊಂದು ಯಾವುದು? ನಮ್ಮ ಅಂಡದ ಸೃಷ್ಟಿ, ಬ್ರಹ್ಮಾಂಡದ ಸೃಷ್ಟಿ. ಸೊ ಅಂತ ಹೇಳಿದ್ರೆ ಇದಕ್ಕೆ ಇನ್ನೂ ಒಂದು ರೀತಿಯಲ್ಲಿ ಹೇಳುವುದಿದ್ರೆ ಬ್ರಹ್ಮಾಂಡದ ಹೊರಗೆ, ಬ್ರಹ್ಮಾಂಡದ ಒಳಗೆ ಅಂತ. ಒಳಗೆ ಅಂತ ಹೇಳಿದ್ರೆ ಚತುರ್ಮುಖ ದೇವರದು, ಹೊರಗೆ ಅಂದ್ರೆ ತತ್ವಗಳ ಸೃಷ್ಟಿ. ಸೊ ಈ ರೀತಿ ಆ ರೀತಿ ಕೂಡ ಹೇಳ್ತಾರೆ. ಒಂದು ಬ್ರಹ್ಮಾಂಡದ ಹೊರಗೆ, ಇನ್ನೊಂದು ಬ್ರಹ್ಮಾಂಡದ ಒಳಗೆ ಅಂತ. ಸೊ ಈಗ ಬ್ರಹ್ಮಾಂಡದ ಒಳಗೆ ಆಗಿರುವ ಸೃಷ್ಟಿಗೆ ಸರ್ಗ ಅಂತ ಹೆಸರು, ಅಥವಾ ತತ್ವಗಳ ಸೃಷ್ಟಿಗೆ, ಬ್ರಹ್ಮಾಂಡದ ಹೊರಗೆ ಸುರುವಿಗಾದ ಸೃಷ್ಟಿಗೆ ಸರ್ಗ ಅಂತ ಹೆಸರು. ನಂತರ ಆದ ಸೃಷ್ಟಿ ಅಂತ ಹೇಳಿದ್ರೆ ಸೂರ್ಯಗೆ ಈಗ ಯಾರು ಹುಟ್ಟಿದ? ಶ್ರೀರಾಮಚಂದ್ರ. ನಂತರ ಹುಟ್ಟಿದವರು ಅನುಸರಿಸಿ ಹುಟ್ಟಿದವರು ಅಲ್ವಾ. ಸೊ ಆದ್ರಿಂದ ಸರ್ಗ ಅನ್ನುವಂಥದ್ದು ಮೊದಲು, ಆ ನಂತರ ಅನುಸರ್ಗ, ಅದನ್ನು ಅನುಸರಿಸಿ. ಅದು ಯಾವುದು? ಬ್ರಹ್ಮಾಂಡದ ಚತುರ್ಮುಖ ದೇವರ ಸೃಷ್ಟಿ ಪಾದ್ಮ ಸೃಷ್ಟಿ, ಅದು ಅನುಸರ್ಗ. ಸುರುವಿದ್ದು ಸರ್ಗ. ಸೊ ಸರ್ಗ ಅನುಸರ್ಗ ಅಂತ ಹೇಳಿದ್ರೆ ಮಯ ಸಹ ಸಮಸ್ತ ಆಗಮ ನಿರ್ಣಯಾತ್ಮಕ ಸಹಾನುಸರ್ಗ ಅಂದ್ರೆ ಮೊದಲು ಹೇಳಿದ್ದೇನದು? ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ ಅಂದ್ರೆ ಸರ್ಗದ ಸೃಷ್ಟಿ ಅಂತ ಹೇಳಿದ್ರೆ ತತ್ವ ಸೃಷ್ಟಿ ಅಂದ್ರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಆಮೇಲೆ ಸಹ ಅನುಸರ್ಗ ನಂತರ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ. ಕಥಿತ ಹೇಳಿದ್ದೇವೆ. ಕಥಿತ ಅತ್ರ ಪೂರ್ವೋ ಅಂದ್ರೆ ಮೊದಲು ಸರ್ಗದ ಸೃಷ್ಟಿ ಹೇಳಿಬಿಟ್ಟು ಈಗ ಅನುಸರ್ಗದ ಸೃಷ್ಟಿಯನ್ನು ಹೇಳಿದ್ದೇವೆ. ಯೋ ಯೋ ಗುಣೈ ಇದರಲ್ಲಿ ಕಥಿತ ಅತ್ರ ಪೂರ್ವೋ ಯೋ ಯೋ ಗುಣೈ ನಿತ್ಯಂ ಅಸೋವರೋಹಿ. ಇದರಲ್ಲಿ ಏನಂತ ಹೇಳಿದ್ರೆ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಈಗ ಯಾರೆಲ್ಲ ಹುಟ್ಟಿದ್ದಾರೆ? ಸೊ ಮೊದಲು ರುದ್ರದೇವರಿಂದ ಎಲ್ಲ ಹುಟ್ಟಿದ್ರು, ಇಂದ್ರದೇವರು ಎಲ್ಲ ಹುಟ್ಟಿದ್ದು ಎಲ್ಲ ಬ್ರಹ್ಮದೇವರ ಇದರಲ್ಲಿ ಸೃಷ್ಟಿಯಲ್ಲಿ. ಈ ಬ್ರಹ್ಮ ಅಂತ ಹೇಳಿದ್ರೆ ಮೊದಲು ಕೂಡ ಅವರು ಹುಟ್ಟಿದ್ದಾರೆ. ಯಾವುದು? ಮಹತ್ತತ್ವದ ಅಹಂಕಾರದ ವಿಗ್ರಹ ಆಗಿ ಯಾರು? ಶಿವದೇವರು. ಮಹತ್ತತ್ವದ ವಿಗ್ರಹವಾಗಿ ಬ್ರಹ್ಮದೇವರು. ಇದೆಲ್ಲ ಅಂತ ಹೇಳಿದ್ರೆ ಸೃಷ್ಟಿಗೆ ಪೂರಕ ಅಂದ್ರೆ ತತ್ವಗಳ ಸೃಷ್ಟಿ. ಸೊ ಇವರೆಲ್ಲ ತತ್ವಗಳ ಸೃಷ್ಟಿ. ನಂತರ ಅಂತ ಹೇಳಿದ್ರೆ ನಂತರ ಈ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಈ ಚತುರ್ಮುಖ ದೇವರು ಯಾರನ್ನೆಲ್ಲ ಹುಟ್ಟಿಸಿದ್ದಾರೋ ಮೊದಲು ಹುಟ್ಟಿದವರು ಶ್ರೇಷ್ಠ ಅಂತ. ಮೊದಲು ಹುಟ್ಟಿದವರು ಯಾರು? ಬ್ರಹ್ಮದೇವರು. ಆ ನಂತರ ಬ್ರಹ್ಮದೇವರು ಹುಟ್ಟಿಸಿದ್ದು ರುದ್ರದೇವರನ್ನ. ಹಾಗೆ ಇದೇ ರೀತಿಯಲ್ಲಿ ಅಂತ ಹೇಳಿದ್ರೆ ಇವರೆಲ್ಲ ಆ ಆರ್ಡರ್ನಲ್ಲಿ ಯೋ ಯೋ ಗುಣೈ ನಿತ್ಯಂ ಅಸೋವರೋಹಿ. ಮೊದಲು ಹುಟ್ಟಿದವರಿಗೆ ಜಾಸ್ತಿ ಜಾಸ್ತಿ ಗುಣಗಳು, ಜಾಸ್ತಿ ಜಾಸ್ತಿ ಶ್ರೇಷ್ಠತ್ವ. ನಂತರ ಹುಟ್ಟಿದವರಿಗೆ ಕಡಿಮೆ ಕಡಿಮೆ ಅಂತ. ಈತೆ ಯಾವುದಿದು? ಬ್ರಹ್ಮಾಂಡದ ಒಳಗಿನ ಸೃಷ್ಟಿಗೆ ಮಾತ್ರ ಇದೆಲ್ಲ ಅಪ್ಲೈ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಗಲ್ಲ. ಸೊ ನಾರಾಯಣ ದೇವರು ಮತ್ತೆ ಲಕ್ಷ್ಮೀ ದೇವಿ ಅವರು ನಿರಂತರ ಯಾವಾಗ್ಲೂ ಇರ್ತಾರೆ. ಅವರು ಆ ನಂತರ ಅಂತ ಹೇಳಿದ್ರೆ ಬ್ರಹ್ಮದೇವರು ಮತ್ತೆ ವಾಯುದೇವರು ಅದು ಒಂದೇ ಅವರು. ಸೊ ವಾಯುದೇವರು ಇನ್ನು ಬಂದು ಬ್ರಹ್ಮದೇವರು ಆಗುವಂತವರು, ಅವ್ರ ಗುಣಗಳಲ್ಲಿ ಸಹ ಎಲ್ಲ ಒಂದೇ ಲೆಕ್ಕ. ಸೊ ನಂತರ ಈ ರೀತಿ ಸೃಷ್ಟಿ ಆಗ್ತದೆ. ಪೂರ್ವ ಅಂದ್ರೆ ಅತ್ರ ಪೂರ್ವ ಅಂದ್ರೆ ಮೊದಲು ಹುಟ್ಟಿದವರು ಯೋ ಯೋ ಗುಣೈ ನಿತ್ಯಂ ಅಸೋವರೋಹಿ ಅಂತ ಹೇಳಿದ್ರೆ ಮೊದಲು ಹುಟ್ಟಿದವರಿಗೆ ಜಾಸ್ತಿ ಜಾಸ್ತಿ ಗುಣಗಳು. ಯಾರು ಮೊದಲು ಹುಟ್ಟಿದ್ದಾರೆ ಅವರಿಗೆ ಗುಣಗಳು ಜಾಸ್ತಿ, ಅವರಿಗೆ ಶ್ರೇಷ್ಠತ್ವ ಜಾಸ್ತಿ. ಏನ್ ಹೇಳ್ತಾರೆ ಅಂದ್ರೆ ಸಮಸ್ತ ಆಗಮಗಳ ನಿರ್ಣಯ ರೂಪವಾಗಿ ಇದುವರೆಗೆ ಪಾದ್ಮಕಲ್ಪದ ಸರ್ಗ ಅನುಸರ್ಗಗಳನ್ನು ಹೇಳಿದ್ದೇನೆ ಅಂತ ಹೇಳಿದ್ರೆ ಇದರಲ್ಲಿ ನಾನು ನಿಮಗೆ ಆ ಮಧ್ವಾಚಾರ್ಯರು ಹೇಳುವ ರೀತಿಯಲ್ಲಿ ಸರ್ಗ ಅನುಸರ್ಗ ಹೇಳಲೇ ಇಲ್ಲ. ನಾನ್ ನಿಮಗೆ ಇದು ಹೇಳಿದ್ದೆಲ್ಲ ಯಾವುದು? ಮಣಿಮಂಜರಿಯ ಬೇಸಿಸ್ ಮೇಲೆ ನಿಮ್ಗೆ ಹೇಳಿರುವಂತಹದ್ದು. ಯಾಕಂತ ಹೇಳಿದ್ರೆ ಇದರಲ್ಲಿ ಇರುವಂತಹದ್ದು ಬಹಳ ಅಂತ ಹೇಳಿದ್ರೆ ಬಹಳ ಡೀಪ್ ಆಗಿ ಹೋಗ್ತಾರೆ ಅಂತ ಹೇಳಿದ್ರೆ ಮಧ್ವಾಚಾರ್ಯದು ನಿಮ್ಗೆ ಗೊತ್ತಾಗ್ತದೆ. ಈಗ ಅಂತ ಹೇಳಿದ್ರೆ ಭರತ ಅಂತ ಹೇಳಿದ್ರೆ ಆ ಕಾಮನ ಅವತಾರ ಭರತ ಅಂತ ಹೇಳಲಿಕ್ಕೆ ಕಾಮನ ಬಾಕಿ ಅವತಾರಗಳು ಯಾವುದು ಅದನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಆಮೇಲಿಂದ ಕಾಮ ಅವನು ಚಕ್ರವನ್ನು
ಪ್ರತಿನಿಧಿಸ್ತಾನೆ, ಅವನು ಅಭಿಮಾನಿ ದೇವತೆ ಅಂತ ಹೇಳುವಾಗ, ಹಾಗಾದ್ರೆ ಚಕ್ರ, ಶಂಖ, ಪದ್ಮ, ಗದ, ಆಮೇಲೆ ಖಡ್ಗ, ಆಮೇಲೆ ಗುರಾಣಿ, ಬಾಣಗಳು, ಶಾರ್ಂಗಧನುಸ್ಸು ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಸೊ ಈ ರೀತಿ ಸೃಷ್ಟಿಯಲ್ಲಿಯೂ ಕೂಡ ಈ ರೀತಿ ಇದೇ ರೀತಿ ಹೇಳ್ತಾರೆ. ಅಂತ ಹೇಳಿದ್ರೆ ನೀವು ಎಲ್ಲಿಂದ ಶುರು ಮಾಡಿದ್ದೀರಿ, ಎಲ್ಲಿಗೆ ಹೋಗ್ತೀರಿ, ನಿಮ್ಗೆ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗಿಬಿಟ್ಟು ಇದು ನಮ್ಮಿಂದ ಆಗುದಿಲ್ಲ ಅಂತ ಹೇಳ್ಕೊಂಡು ನೀವು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ, ಇದು ಬಹಳ ಕಷ್ಟ ಇದೆ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದು ಬೇಡ ಇತ್ತು, ಬೇರೆಯವರು ಶುರು ಮಾಡ್ಬೋದಿತ್ತು, ಇದು ಇಷ್ಟು ಕಷ್ಟದ ಯಾಕೆ ಶುರು ಮಾಡಿದ್ರು ಅಂತ ಹೇಳ್ಕೊಂಡು ಹೇಳ್ತೀರಿ ಅಂತ ನಾನು ಮೊದಲೇ ಯೋಚನೆ ಮಾಡಿಕೊಂಡು ಇದನ್ನೆಲ್ಲ ಹೇಳಲಿಕ್ಕೆ ಹೋಗ್ಲಿಲ್ಲ. ಮಣಿಮಂಜರಿಯಲ್ಲಿ ಸುಲಭವಾಗಿ ಏನದು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಒಳಗಿನ ಸೃಷ್ಟಿ ಎಲ್ಲ ಸುಲಭದಲ್ಲಿ ಬಂದೋಯ್ತು. ಸೊ ಆದ ರೀತಿ ಇವ್ರು ಹೇಳುದು, ಈಗ ಮಧ್ವಾಚಾರ್ಯ ಏನು ಹೇಳುದು ಅಂತ ಹೇಳಿದ್ರೆ, ನಾನು ಹೇಳಿರುವಂತದ್ದು ನಿಮ್ಗೆ ನಾನು ಅದನ್ನು ಹೇಳಲೇ ಇಲ್ಲ, ಅವ್ರು ಹೇಳಿದ್ದನ್ನ. ಸೊ ಏಷ ಸರ್ಗ ಮತ್ತೆ ಅನುಸರ್ಗ ಕಥಿತ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯಲ್ಲಿ ಚತುರ್ಮುಖ ದೇವರಿಂದ ಹುಟ್ಟಿದವರು ಯಾರು ಮೊದಲು ಹುಟ್ಟಿದ್ದಾರೋ ಅವರು ಶ್ರೇಷ್ಠ, ನಂತರ ಹುಟ್ಟಿದ್ದವರು ಅವರು ಕಡಿಮೆ 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 ಅಂತ, ಅಷ್ಟು ಅಲ್ಲಿಗೆ ಮುಗಿದೋಯ್ತು ಅಂತ ಹೇಳಿದ್ರೆ ಹೆಚ್ಚಿಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ನಮ್ಮ ಲೆವೆಲ್ ಜಾಸ್ತಿ ಆದ ಹಾಗೆ ನಾವು ಕ್ಲಿಷ್ಟದನ್ನು ಓದ್ಲಿಕ್ಕೆ ಹೋಗ್ಬೋದು. ಆಮೇಲಿಂದ ಈ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ಪಾಶ್ಚಾತ್ಯ ಕಲ್ಪೇಶು ಅಪಿ ಸರ್ಗ ಭೇದಾ ಋತೌ ಪುರಾಣೇಶು ಅಪಿ ಚಾನ್ಯಥೋಕ್ತಾಃ ನ ಉತ್ಕರ್ಷ ಹೇತು ಪ್ರಥಮತ್ವಮೇಷು ವಿಶೇಷವಾಕ್ಯೈಃ ಅವಗಮ್ಯಮೇತತ್. ಪಾಶ್ಚಾತ್ಯ ಕಲ್ಪ, ಪಾಶ್ಚಾತ್ಯ ಅಂದ್ರೆ ಪೂರ್ವ ಮತ್ತೆ ಪಾಶ್ಚಾತ್ಯ ಅಂದ್ರೆ ಮೊದಲಿದ್ದು ನಂತರದ್ದು ಅಂತ. ನಂತರದ್ದು ಅಂತ ಹೇಳಿದ್ರೆ ಯಾವುದು? ಪದ್ಮಕಲ್ಪ. ಸೊ ಪಾಶ್ಚಾತ್ಯ ಕಲ್ಪ ಅಂದ್ರೆ ಪದ್ಮಕಲ್ಪ. ಸೊ ಪಾಶ್ಚಾತ್ಯ ಅಂದ್ರೆ ಪಶ್ಚಿಮ ಕಲ್ಪ, ಪೂರ್ವ ಮತ್ತೆ ಪಶ್ಚಿಮ. ಪೂರ್ವ ಅಂದ್ರೆ ಮೊದಲಿದ್ದು, ಪಶ್ಚಿಮ ಅಂದ್ರೆ ನಂತರದ್ದು. ಪಾಶ್ಚಾತ್ಯ ಕಲ್ಪೇಶು ಅಪಿ ಸರ್ಗಭೇದಾ, ಇದರಲ್ಲಿಯೂ ಕೂಡ ಬೇಕಾದಷ್ಟು ಭೇದಗಳು, ಸೃಷ್ಟಿಯ ಪ್ರಭೇದಗಳು ಇವೆ. ಶ್ರುತವು ಪುರಾಣೇಶ್ವಪಿ ಚಾನ್ಯಥೋಕ್ತ, ಏನ್ ಹೇಳ್ತಾರೆ? ಶ್ರುತಿ ಪುರಾಣಗಳಲ್ಲಿ ಈ ಪಾದ್ಮಕಲ್ಪದ ಮತ್ತು ಹಿಂದಿನ ಮತ್ತು ಮುಂದಿನ ಕಲ್ಪಗಳನ್ನ ಸೃಷ್ಟಿ ಪ್ರಭೇದಗಳನ್ನ ತಿಳಿಸಲಾಗಿದೆ. ಅವುಗಳಲ್ಲಿ ಪಾದ್ಮಕಲ್ಪದ ಸೃಷ್ಟಿಯ ಆದಿಕಲ್ಪಕ್ಕಿಂತ ನಂತರದ ಪಾದ್ಮಕಲ್ಪದ ಸೃಷ್ಟಿಯಲ್ಲಿ ವ್ಯತ್ಯಾಸಗಳುಂಟು. ಅನ್ಯಥೋಕ್ತ ಅಂತ ಹೇಳಿದ್ರೆ ಬಹಳಷ್ಟು ವ್ಯತ್ಯಾಸಗಳಿವೆ. ಆ ಕಲ್ಪಗಳಲ್ಲಿ ಮೊದಲು ಹುಟ್ಟಿದವರು ಶ್ರೇಷ್ಠರೆಂಬ ನಿಯಮವಿಲ್ಲ ಅಂತ ಹೇಳಿದ್ರೆ, ತತ್ವದಲ್ಲಿ ಮೊದಲು ಹುಟ್ಟಿದವರು, ಈಗ ಯಾವುದು 3 ತತ್ವಗಳು ಬಂದಿವೆ. ಯಾವುದು? ಸತ್ವ, ರಜಸ್ಸು, ತಮಸ್ಸು. ಅವುಗಳ ಅಭಿಮಾನಿ ದೇವತೆಗಳು ಯಾರು? ಲಕ್ಷ್ಮೀದೇವಿ. ಸೊ ಲಕ್ಷ್ಮೀದೇವಿ ಯಾವುದು ಶ್ರೀ ಭೂ ದುರ್ಗಾ ಅಂತ ಹೇಳ್ಕೊಂಡು. ಸೊ ಲಕ್ಷ್ಮೀದೇವಿ ಇಲ್ದಿದ್ರು ಅವಳು ಶ್ರೇಷ್ಠಳೆ, ಯಾಕಂದ್ರೆ ಭಗವಂತನಂತ ಲಕ್ಷ್ಮೀದೇವಿ. ಆ ನಂತರ ಬಂದದ್ದು ಬ್ರಹ್ಮದೇವರು, ಆ ನಂತರ ಬಂದದ್ದು ಅಹಂಕಾರ ತತ್ವ. ನೋಡಿದ್ರೆ ಸುಮಾರಿಗೆ ಏನು ತುಂಬಾ ಏನು ಡಿಫ್ರೆನ್ಸ್ ಇದ್ದಂಗಿಲ್ಲ. ಬೇರೆ ಬಾಕಿದ್ದವ್ರದೆಲ್ಲ ಇನ್ನು ಮುಂದೆ ಹೋಗುವಾಗ ಆ ತತ್ವಗಳ ಸೃಷ್ಟಿಯಲ್ಲಿ ಏನಾದ್ರೂ ನಂತರದ ಸೃಷ್ಟಿಗಿಂತ ಸ್ವಲ್ಪ ಏನಾದ್ರೂ ಭೇದ ಬಂದಿದೆಯೇನೋ ಅಂತ ವ್ಯತ್ಯಾಸಗಳಿವೆ ಆ ಕಲ್ಪಗಳಲ್ಲಿ ಅಂತ ಹೇಳಿದ್ರೆ. ಮೊದಲ ತತ್ವಗಳ ಸೃಷ್ಟಿಯಲ್ಲಿ ಮೊದಲು ಹುಟ್ಟಿದವರು ಶ್ರೇಷ್ಠರೆಂಬ ನಿಯಮ ಇಲ್ಲ. ಯಾಕಂತ ಹೇಳಿದ್ರೆ ಆ ತತ್ವಗಳ ಸೃಷ್ಟಿಯಲ್ಲಿ ಈ ಜಯ ವಿಜಯರಿದ್ದಾರಲ್ಲ, ಅವರು ಕೂಡ ತತ್ವಗಳ ಸೃಷ್ಟಿಯಲ್ಲಿ ಹುಟ್ಟಿ ಆಗಿದವರು. ಅಂದ್ರೆ ಈ ಬ್ರಹ್ಮಾಂಡದ ಗೇಟ್ ಕೀಪರ್ಸ್ ಅವರೇ ಜಯ ವಿಜಯರು. ಅವರು ಅಂತ ಹೇಳಿದ್ರೆ ಯಾವುದು ನಿಮ್ಮ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರೆಲ್ಲ ಈ ತತ್ವಗಳ ಸೃಷ್ಟಿಯಲ್ಲಿ ಇದ್ದಾರೆ. ಹಾಗಾದ್ರೆ ಅವರು ಶ್ರೇಷ್ಠರು ಅಂತ ಬರ್ತದಲ್ಲ. ಅದಕ್ಕೆ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ನೀವು ಆ ತತ್ವಗಳ ಸೃಷ್ಟಿಯಲ್ಲಿ ಇದ್ದದನ್ನು ನೋಡುವುದೇ ಬೇಡ. ತಾರತಮ್ಯಕ್ಕೆ ನಿಮಗೆ ಏನಂತ ಹೇಳಿದ್ರೆ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅಂತ ನೋಡ್ಲಿಕ್ಕೆ ಪದ್ಮದ ಸೃಷ್ಟಿ ನೋಡಿದ್ರೆ ಸಾಕು. ಸೊ ಚತುರ್ಮುಖ ದೇವರಿಂದ ಆದ ಸೃಷ್ಟಿಯಲ್ಲಿ ನಂತರ ನೀವು ನೋಡ್ಕೊಳ್ಳಿ, ಮೊದಲು ಹುಟ್ಟಿದವರು ಶ್ರೇಷ್ಠರು, ನಂತರ ಹುಟ್ಟಿದವರು ಅಷ್ಟೇ. ಅಷ್ಟು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆದ್ರೆ ಅದು ಆಗಿ ಹೋಯ್ತು. ಸೊ ಇದರಲ್ಲಿ ಹೆಚ್ಚಿಗೆ ಏನು ಇಂಥದ್ದು ಏನಿಲ್ಲ. ಇಲ್ಲಿಗ ಈ ರಾಮಾವತಾರದ ಕಥೆಯಲ್ಲಿ ಈ ಅಧ್ಯಾಯ 3ರಲ್ಲಿ 2ನೇ ಶ್ಲೋಕ, ಅದರಲ್ಲಿ ಏನ್ ಹೇಳ್ತಾರೆ ಮಧ್ವಾಚಾರ್ಯರು? ಶ್ರೀರಾಮನ ವರ್ಣನೆ ಮಾಡ್ತಾರೆ. 1ನೇ ಶ್ಲೋಕದಲ್ಲಿ ವ್ಯಾಸರ ವರ್ಣನೆ ಮಾಡ್ತಾರೆ, 2ನೇ ಶ್ಲೋಕದಲ್ಲಿ ಶ್ರೀರಾಮನ ವರ್ಣನೆ ಮಾಡ್ತಾರೆ, 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನ ವರ್ಣನೆ ಮಾಡ್ತಾರೆ. ಅಂದ್ರೆ ಅವತಾರಗಳ ವರ್ಣನೆ. ಸೊ ಈಗ ನಾವು ರಾಮಾವತಾರ ನೋಡುವುದರಿಂದ ರಾಮನ ವರ್ಣನೆಯನ್ನು ನೋಡಿಬಿಡುವ ಅಂತ ಹೇಳಿದ್ರೆ 3ನೇ ಅಧ್ಯಾಯದ 2ನೇ ಶ್ಲೋಕ. 3ನೇ ಅಧ್ಯಾಯದ 2ನೇ ಶ್ಲೋಕ. ಜಯತಿ ಅಜೋ
ಅಕ್ಷೀಣ ಸುಖಾತ್ಮ ಬಿಂಬ ಐಶ್ವರ್ಯ ಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಸೊ ಜಯತ್ಯಜೋ ಉತ್ಪತ್ತಿರಹಿತನು, ನಾಶವಿಲ್ಲದಿರುವ ಸುಖ ಸ್ವರೂಪವಾದ ಶರೀರವುಳ್ಳವನು. ಆಮೇಲಿಂದ ಸ್ವರೂಪಭೂತಗಳಾದ ಐಶ್ವರ್ಯ ಮತ್ತು ಕಾಂತಿ ಇವುಗಳಿಂದ ಚೆನ್ನಾಗಿ ವ್ಯಾಪ್ತನು. ಅಪ್ರಾಕೃತವಾದ ಶರೀರವುಳ್ಳದ ಇರುವ ಕಾರಣ ಶೋಭನಗಳಾದ ಐಶ್ವರ್ಯ ಕಾಂತಿಗಳಿಂದ ವ್ಯಾಪ್ತನು. ಯಾವಾಗಲೂ ಆವಿರ್ಭೂತನು. ತನ್ನ ಭಕ್ತರ ಆದಿ ಭೌತಿಕಾದಿ ಸಂತಾಪಾಕ್ಯವಾದ ದುಃಖವನ್ನ, ಸಂಸಾರವನ್ನಾಗಲಿ ಶತ್ರುಗಳನ್ನಾಗಲಿ ನಾಶ ಮಾಡುವವನು, ಪಾಪ ಪರಿಹಾರಕನು. ಇಂತಹ ರಾಮಾವತಾರ ಭೂತನಾದ ಚಂದ್ರನೆನ್ನುವ ಹರಿಯು ಉತ್ಕೃಷ್ಟನಾಗಿರುತ್ತಾನೆ. ಪ್ರಸಿದ್ಧ ಚಂದ್ರನನ್ನು ಜಯಿಸುತ್ತಾನೆ. ಏನ್ ಹೇಳ್ತಾರೆ ನೋಡುವ. ಈಗ ಈ 3ನೇ ಅಧ್ಯಾಯದ 2ನೇ ಶ್ಲೋಕ, 2ನೇ ಶ್ಲೋಕ, 3ನೇ ಅಧ್ಯಾಯದ 2ನೇ ಶ್ಲೋಕ, ಲಾಸ್ಟ್ ಪಡೆದ ಸುಲ 3ನೇ ಅಧ್ಯಾಯದ 2ನೇ ಶ್ಲೋಕ. ಜಯತ್ಯಜೋ ಅಕ್ಷೀಣ ಜಯತಿ. 4ನೇ ಅಧ್ಯಾಯ ಪಾಡ್ದಾರ ಅಲ್ವೇತ 4ನೇ ಅಧ್ಯಾಯ ಪಾಡ್ತ ಬೆತ್ತ ಪಾಡ್ದ ಸುಲೆ ಪಂಡ ಒಂದು ಏನು ಖಬರ್ ಅಂತದ್ರಿ ಆತ ಐಕ್ ಜಾತ ಪಂಡ ಎಂಕುಳು ಸೀದಾ ರಾಮಾವತಾರಂಗೆ ಪೋಪಣತ ಕಾರಣ ರಾಮಾವತಾರ ಎಂಕುಳು ರಾಮನ ಪುಟ್ಟತಾತ್ನ. ಸೊ ಈತ ರಾಮನ ರಾಮನ ಜೊತೆಗೆ ಯಾರೆಲ್ಲ ಹುಟ್ಟಿದ್ದಾರೆ, ಯಾರೆಲ್ಲ ದೇವತೆಗಳು ವಾನರರಾಗಿ ಹುಟ್ಟಿದ್ದಾರೆ, ಯಾರೆಲ್ಲ ಮನುಷ್ಯರಾಗಿ ಹುಟ್ಟಿದ್ದಾರೆ, ಅದೆಲ್ಲ ನೋಡಿಬಿಟ್ಟು ಈಗ ಸೀದಾ ರಾಮಾವತಾರದ ಎಂಟ್ರಿ ಆಗ್ತದೆ 4ನೇ ಅಧ್ಯಾಯದಲ್ಲಿ. ಈಗ 4ನೇ ಅಧ್ಯಾಯದಲ್ಲಿ ಶ್ರೀರಾಮಂದು ಕಂಪ್ಲೀಟ್ ರಾಮಾಯಣನೇ ಅದು ಹೇಳುವ ಮೊದಲು ರಾಮನ ಒಂದು ಸ್ತುತಿ ಮಾಡಿಬಿಡುವ ಅಂತ. ಯಾವುದು 2ನೇ ಶ್ಲೋಕದಲ್ಲಿ ಆ ಸ್ತುತಿ ಇದೆ. ಸೊ ಶ್ರೀರಾಮಚಂದ್ರನನ್ನ ಸ್ತುತಿಸುತ್ತಿದ್ದಾರೆ ಮಧ್ವಾಚಾರ್ಯರು. ಏನಂತ ಅಂತ ಹೇಳಿದ್ರೆ ಯಾವುದೇ ಒಂದು ಪೂಜೆ ಮಾಡುವಾಗ ಸ್ಟಾರ್ಟ್ ಆಗ್ಬೇಕಲ್ಲ. ಸೊ ಇದು ಸ್ಟಾರ್ಟಿಂಗ್. ಸೊ ಪ್ರಾರ್ಥನೆ ಮಾಡಿದಾಗೆ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಜಯತಿ. ಜಯತಿ ಅಂತ ಹೇಳಿದ್ರೆ ನಮೋ ನಮಸ್ತೆ ಅಂತ ಹೇಳಿದ್ರೆ ಈಗ ನಾವು ಈ ಪೂಜೆಯನ್ನು ಶುರು ಮಾಡ್ತಾ ಇದ್ದೇವೆ. ಜಯತಿ ಅಂದ್ರೆ ಸ್ತುತಿ ಮಾಡ್ತಾ ಇದ್ದೇವೆ. ಜಯತಿ ಜಯವಾಗಲಿ. ಜಯತಿ ಅಜೋ. ಅಜೋ ಅಂತ ಹೇಳಿದ್ರೆ ಯಾರು? ಶಾಶ್ವತ ನಿತ್ಯ. ಯಾರು? ಭಗವಂತ. ಅವನಿಗೆ ಹುಟ್ಟು ಸಾವುಗಳಿಲ್ಲ. ಅಜ. ಜ ಅಂದ್ರೇನು? ಹುಟ್ಟುದು. ಅಜ. ಜಯತಿ ಅಜ. ಅಜ ಅಂದ್ರೆ ಭಗವಂತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಏನಿಲ್ಲ, ಜರ ಮರಣ ಯಾವುದೂ ಇಲ್ಲ. ಭಗವಂತ ನಿತ್ಯ ಶಾಶ್ವತ. ಅವನೊಬ್ಬನೇ ಸ್ವತಂತ್ರ. ಭಗವಂತ ಒಬ್ಬನೇ ಸರ್ವವ್ಯಾಪ್ತ ಸರ್ವಶಕ್ತ ಎಲ್ಲೆಲ್ಲಿಯೂ ಇರುವವನು ಅಂತ ಹೇಳಿದ್ರೆ ಈ ಟೋಟಲ್ ಆಗಿ ಅಜ ಅಂತ ಹೇಳಿದ್ರು. ನಾವು ಅಂತ ಹೇಳಿದ್ರೆ ಭಗವಂತ ಆದಿಪುರುಷ. ಮೊದಲಿದ್ದದೆ ಭಗವಂತ ಮಾತ್ರ. ಸೊ ಪ್ರಳಯ ಆಗಿ ಆ ಭಗವಂತ ಮಾತ್ರ ಲಕ್ಷ್ಮೀ ದೇವಿಯೊಟ್ಟಿಗೆ ಇರುವಂಥದ್ದು, ಇನ್ಯಾರಿಲ್ಲ. ಆಮೇಲಿಂದ ಮತ್ತೆ ಪುನಃ ಎಲ್ಲ ಸೃಷ್ಟಿ ಶುರುವಾಗುದು. ಹಾಗೆಯೇ ಪುನಃ ಪ್ರಳಯ ಆದ್ಮೇಲೆ ಪುನಃ ಸೃಷ್ಟಿ. ಸೊ ಸೃಷ್ಟಿ ಪ್ರಳಯ ಮಾಡಿಕೊಂಡು ಈ ಒಂದು ಏನಂತ ಹೇಳಿದ್ರೆ ಒಂದು ಸೃಷ್ಟಿ ಪ್ರಳಯಗಳ ಒಂದು ಪ್ರವಾಹ ಹರಿತಾ ಇರ್ತದೆ. ಅದನ್ನು ನಡೆಸಿಕೊಡುವ ಯಾರು? ಭಗವಂತ. ಸೊ ಭಗವಂತ ನಡೆಸಿಕೊಡುವವ. ಆದ್ದರಿಂದ ಅವನು ಅಜ. ಸೊ ಅವನಿಗೆ ಯಾವುದು ಇದೆಲ್ಲ, ಯಾವುದು ಈ ಪ್ರಳಯ ಆಗಲಿ, ಇದು ಯಾವುದು ಅವ ಮಾಡಿಸುವಂತವನು. ಸೊ ಆದ್ದರಿಂದ ಹುಟ್ಟು ಸಾವುಗಳು ಇಲ್ಲದವನು ಅಜಹ. ಉತ್ಪತ್ತಿ ರಹಿತನಾದ. ಉತ್ಪತ್ತಿ ಅಂದ್ರೆ ಹುಟ್ಟುದು ಸಾವುದು ಯಾವುದು ಇಲ್ಲ. ಜಯತಿ ಅಜೋ. ಅಕ್ಷೀಣ. ಅಕ್ಷೀಣ ಅಂದ್ರೆ ಜಯತಿ ಅಜೋ ಅಕ್ಷೀಣ. ಎಸ್ ಹಾಕಿದ್ದಾರೆ ನೋಡಿ. ಅಕ್ಷೀಣ. ಅಕ್ಷೀಣ ಅಂದ್ರೆ ಏನು? ಚಂದ್ರ. ಚಂದ್ರನ ನೋಡಿದ್ರೆ ನಿಮ್ಗೆ ಏನಾಗ್ತದೆ? ಸೊ ಪಾಡ್ಯ ದಿವಸ ಸಣ್ಣದಿರ್ತದೆ, ಬೀದಿಗೆ ದಿವಸ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾನೆ, ಮತ್ತೆ ಜಾಸ್ತಿ ಆಗಿ ವೃದ್ಧಿ ಆಗ್ತಾ ಹೋಗ್ತಾನೆ. ಆಮೇಲಿಂದ ಹುಣ್ಣಿಮೆ ಆದ್ಮೇಲೆ ಪುನಃ ಕಡಿಮೆ ಕೊಡೆ ಅಮಾವಾಸ್ಯೆ ಆಗುವಾಗ ಕಾಣಿಸುವುದೇ ಇಲ್ಲ. ಸೊ ಅಕ್ಷೀಣ ಅಂದ್ರೆ ಕ್ಷೀಣ ಮತ್ತೆ ವೃದ್ಧಿ ಅನ್ನುವಂಥದ್ದು ಚಂದ್ರನಿಗುಂಟು. ಅದೇ ಭಗವಂತನಿಗೆ ಅಕ್ಷೀಣ ವೃದ್ಧಿ ಅನ್ನುವಂಥದ್ದು ಯಾವುದು ಅಪ್ಲೈ ಇಲ್ಲ ಭಗವಂತನಿಗೆ. ಒಂದೇ ಲೆಕ್ಕ. ಸುಖ ಆತ್ಮಬಿಂಬ. ಸುಖಾತ್ಮಬಿಂಬ ಅಂತ ಹೇಳಿದ್ರೆ ಆತ್ಮದಲ್ಲಿ ಇರುವಂತಹ ಬಿಂಬ
ಆ ಬಿಂಬವನ್ನು ನಾವು ಉಪಾಸನೆ ಮಾಡುವಂತದ್ದು. ಸೊ ಅದು ಯಾವ ತರ ಅಂತ ಹೇಳಿದ್ರೆ ಸುಖ ಮತ್ತೆ ಜ್ಞಾನ ರೂಪ, ಅಂದ್ರೆ ಸುಖಪೂರ್ಣವಾದ ಆ ಬಿಂಬ ರೂಪದ ಆ ಭಗವಂತ, ಸುಖರೂಪವಾದ ಆ ಭಗವಂತ ಆ ಎಲ್ಲೆಡೆ ವ್ಯಾಪಿಸಿರುವುದರಿಂದ ಆತ್ಮಪದ ವಾಚ್ಯವಾದ ಸ್ವರೂಪ. ಎಲ್ಲೆಡೆ ವ್ಯಾಪಿಸಿದ್ದಾನಂತ ಹೇಳಿದ್ರೆ ಭಗವಂತ ಎಲ್ಲೆಲ್ಲಿಯೂ ಇದ್ದಾನೆ. ಭಗವಂತ ಎಲ್ಲಿ ಇಲ್ಲ, ಎಲ್ಲ ಕಡೆನೂ ಭಗವಂತ ಇದ್ದಾನೆ, ಎಲ್ಲರ ಆತ್ಮದಲ್ಲಿಯೂ ಭಗವಂತ ಇದ್ದಾನೆ. ಸೊ ಆ ರೀತಿ ಕಾರಣ ಅಂತ ಹೇಳಿದ್ರೆ ಅವನು ಸುಖಾತ್ಮ ಬಿಂಬ ಅಂತ ಹೇಳಿದ್ರೆ ಒಳ್ಳೆ ಸಜ್ಜನರಿಗೆ, ಒಳ್ಳೆ ಭಕ್ತಿ ಮಾಡಿ ಧ್ಯಾನ ಮಾಡುವವರಿಗೆ ಅವರು ಸುಖ ಕೊಡುವಂತಹ ಆತ್ಮಬಿಂಬ, ದುರ್ಜನರಿಗೆ ದುಃಖ ಕೊಡ್ತಾನೆ ಅಂತ ಹೇಳಿದ್ರೆ ಎಲ್ಲರ ಆತ್ಮದಲ್ಲಿ ಇದ್ದಾನೆ. ಸೊ ಯಾರಿಗೆ ಏನು ಕೊಡ್ಬೇಕೋ ಅದನ್ನೇ ಕೊಡ್ತಾನೆ. ಒಳ್ಳೆಯವರಿಗೆ ಒಳ್ಳೇದು ಕೊಡ್ತಾನೆ, ಕೆಟ್ಟವರಿಗೆ ಕೆಟ್ಟದ್ದು ಕೊಡ್ತಾನೆ. ಸೊ ಸುಖಾತ್ಮ ಬಿಂಬ ಸ ಐಶ್ವರ್ಯ ಕಾಂತಿ ಪ್ರತತಃ. ಐಶ್ವರ್ಯ ಕಾಂತಿ ಅಂತ ಹೇಳಿದ್ರೆ ಎಲ್ಲಾ ಐಶ್ವರ್ಯಗಳು, ಭಗವಂತನ ಐಶ್ವರ್ಯಗಳು ಅಂತ ಹೇಳ್ಕೊಂಡು ಒಂದು ಬೇರೆನೇ ಇದೆ. ಏನಂತ ಹೇಳಿದ್ರೆ ಷಡೈಶ್ವರ್ಯಗಳು ಅಂತ. ಅದ್ರಲ್ಲಿ ಬರ್ತದೆ ಸಂಪತ್ತು, ಕಾಂತಿ, ಆಮೇಲೆ ಜ್ಞಾನ, ವೈರಾಗ್ಯ, ಆಮೇಲೆ ವೀರ್ಯ, ಸೊ ಈ ಸಾಮರ್ಥ್ಯಾದಿಗಳು, ಇದೆಲ್ಲ ಭಗವಂತನ ಐಶ್ವರ್ಯಗಳು. 6 ಐಶ್ವರ್ಯ ಇದೆ ಅಂತ ಹೇಳ್ತಾರೆ. ಸೊ ಈ ರೀತಿ ಐಶ್ವರ್ಯ ಕಾಂತಿ ಪ್ರತತಃ. ಐಶ್ವರ್ಯ ಕಾಂತಿ ಅಂತ ಹೇಳಿದ್ರೆ ಐಶ್ವರ್ಯವು ಮತ್ತೆ ಕಾಂತಿಯು ಪ್ರತತಃ ಎಲ್ಲ ಕಡೆ ಇರುವವನು. ತತಃ ಅಂದ್ರೆ ವ್ಯಾಪ್ತ. ಸೊ ಇರುವವನು ಸದೋದಿತ, ಸದಾ ಉದಿತ. ಭಗವಂತ ಅಂತ ಹೇಳಿದ್ರೆ ಭಗವಂತ ಮಾಯ ಆಗುವುದಂತಿಲ್ಲ, ಯಾವಾಗ ನೋಡಿದ್ರು ಭಗವಂತ ಇದ್ದಾನೆ. ಸದೋತಿತ, ಸದೋತಿತ ಅಂತ ಹೇಳಿದ್ರೆ ಏನು, ಯಾವಾಗಲೂ ಇರುವವನು, ಯಾವಾಗಲೂ ಉದಯಿಸಿರುವವನು ಅಂತ ಹೇಳಿದ್ರೆ ಈ ಭಗವಂತನನ್ನ ಇದರಲ್ಲಿ ಮಧ್ವಾಚಾರ್ಯರು ಚಂದ್ರನಿಗೆ ಹೋಲಿಸಿದ್ದಾರೆ. ಸೊ ಚಂದ್ರನಿಗೆ ಹೋಲಿಸಿ ಚಂದ್ರನ ಒಂದೊಂದೇ ಲಕ್ಷಣ ಭಗವಂತನಿಗೆ ಇಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅಂದ್ರೆ ಅಕ್ಷೀಣ. ಸೊ ಚಂದ್ರನು ವೃದ್ಧಿ ಮತ್ತೆ ಕ್ಷೀಣ ಆಗುವ ತರ ಭಗವಂತ ವೃದ್ಧಿ ಕ್ಷೀಣ ಆಗುವುದಿಲ್ಲ. ಸುಖಾತ್ಮ ಬಿಂಬ ಐಶ್ವರ್ಯ ಕಾಂತಿ ಪ್ರತತಃ ಸದೋದಿತ. ಅಂದ್ರೆ ಚಂದ್ರ ಯಾವಾಗಲೂ ಇರುವುದಿಲ್ಲ, ಚಂದ್ರ ವೃದ್ಧಿ ಕ್ಷೀಣ ಮತ್ತೆ ವೃದ್ಧಿ ಮತ್ತೆ ಕ್ಷಯ ಆಗುವ ಕಾರಣ ಸದಾ ಉದಿತ ಇಲ್ಲ, ಆದ್ರೆ ಭಗವಂತ ಸದಾ ಇದ್ದಾನೆ. ಪ್ರತತಃ ಪ್ರಕೃಷ್ಟವಾಗಿ ವ್ಯಾಪ್ತಿ ಯಾವುದದು, ಐಶ್ವರ್ಯ ಕಾಂತಿ ಪ್ರತತಃ. ಸೊ ಈ ರೀತಿ ನಂತರ ಅಂದ್ರೆ ಅವನು ಭಗವಂತನ ಐಶ್ವರ್ಯ ಮತ್ತೆ ಕಾಂತಿ ಅಂತ ಹೇಳಿದ್ರೆ ಏನು, ಜ್ಞಾನ ಮತ್ತೆ ಸುಖ, ಜ್ಞಾನ ಸುಖಾದಿ ಗುಣಗಳೇ ಅವನು ಸ್ವರೂಪ. ಆ ಜ್ಞಾನ ಮತ್ತೆ ಗುಣ ಎರಡರಲ್ಲಿಯೂ ಅವನು, ಜ್ಞಾನ ಮತ್ತೆ ಸುಖದಲ್ಲಿ ಎರಡರಲ್ಲಿಯೂ ಅವನು ಪೂರ್ಣ. ಆದ್ದರಿಂದ ಅದೇ ಅವನ ಐಶ್ವರ್ಯ, ಅದೇ ಅವನ ಕಾಂತಿ. ಆದ್ದರಿಂದ ಅವನು ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಸದೋಚಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ. ಸ್ವಭಕ್ತ ಭಗವಂತನ ಭಕ್ತರು ಯಾರಿದ್ದಾರೋ ಅವರ ಸಂತಾಪ, ಅವರ ಸಮಸ್ಯೆಗಳನ್ನು ಅಂತ ಹೇಳಿದ್ರೆ, ಈ ಸಂಸಾರ ಅಂತ ಹೇಳಿದ್ರೆ ಇದು ನಿರರ್ಗಳವಾಗಿ ಒಂದಲ್ಲ ಒಂದು ತಾಪ ಇರುವಂತದ್ದೇ. ಆದಿ ಭೌತಿಕ ಹೇಳ್ತಾರಲ್ಲ, ಯಾವುದು ತಾಪತ್ರಯ ಅಂತ, 3 ನಮೂನೆ ತಾಪತ್ರಾಪ ಇದೆ ಅಂತ. ಯಾವುದು, ಒಂದು ಆದಿ ಭೌತಿಕ, ಒಂದು ಆದಿ ದೈವಿಕ, ಇನ್ನೊಂದು ಆದಿ ಯಾವುದು, ಆದಿ ಭೌತಿಕ, ಆದಿ ದೈವಿಕ, ಇನ್ನೂ ಒಂದಿದೆ. ಅದು ಸಹ ಅದೇ ರೀತಿ ಬರ್ತದೆ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಕರೆಕ್ಟ್, ಆಧ್ಯಾತ್ಮಿಕ. ಸೊ ಈ ರೀತಿ ತಾಪತ್ರಯಗಳು ಆದಿ ಭೌತಿಕ ಅಂತ ಹೇಳಿದ್ರೆ ನಮ್ಗೆ ರೋಗ ಮುಪ್ಪು ಇದೆಲ್ಲ ಆದಿ ಭೌತಿಕ. ಆಮೇಲೆ ಆದಿ ದೈವಿಕ ಅಂತ ಹೇಳಿದ್ರೆ ಇಲ್ಲಿ ಪ್ರಳಯ ಆಯ್ತು, ಇಲ್ಲಿ ಇದಾಯ್ತು, ನೆರೆ ಬಂತು, ಅಲ್ಲಿ ಯಾವುದು ಭೂಕಂಪ ಆಯ್ತು, ಇದೆಲ್ಲ ಆದಿ ದೈವಿಕ. ಇವನ್ ಆಕ್ಸಿಡೆಂಟ್ ಆಗುವಂತದ್ದು ಕೂಡ ಆತ ತರ ಹೇಳ್ಬೋದು. ಇನ್ನೊಂದು ಯಾವುದು ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಎಲ್ಲ ಉಂಟು, ಆದ್ರೆ ಮನಸ್ಸಿಗೆ ಸಮಾಧಾನವೇ ಇಲ್ಲ, ಅದು ಆಧ್ಯಾತ್ಮಿಕ. ಸೊ ಈ ರೀತಿ ಅಂತ ಹೇಳಿದ್ರೆ ಈ ಸಂತಾಪಗಳಂದ್ರೆ ತಾಪತ್ರಯಗಳು. ಸ್ವಭಕ್ತ ಸಂತಾಪ, ತನ್ನ ಭಕ್ತರ ತಾಪತ್ರಯಗಳನ್ನು, ದುರಿಷ್ಟ ಅಂತ ಹೇಳಿದ್ರೆ ಅರಿಷ್ಟಗಳನ್ನು, ಒಳ್ಳೆ ಇದಲ್ಲ ಅದು. ದುರಿಷ್ಟ ಅಂತ ಹೇಳಿದ್ರೆ ಅರಿಷ್ಟಾದಿ ತಾಪತ್ರಯಗಳನ್ನು, ಅಂದ್ರೆ ಈ ಸಂಸಾರದಲ್ಲಿ ಏನು ಒಂದೊಂದು ಸ್ಟೆಪ್ಪಿಗೂ ಕೂಡ ಇದು ಒಳ್ಳೇದುಂಟು, ಆದ್ರೆ ಸ್ವಲ್ಪ ಪ್ರಾಬ್ಲಮ್ ರೀ, ಹೇಳಿದ್ದು ಕೇಳುದಿಲ್ಲ ಎಲ್ಲ ಅಂತ ಹೇಳಿದ್ರೆ ಅದ್ರ ಒಟ್ಟಿಗೆ ಬರ್ತದೆ. ಅಂತ ಹೇಳಿದ್ರೆ ಯಾವ್ದು ಒಳ್ಳೇದು ಗುಣ ಅಂತ ಹೇಳ್ಕೊಂಡು ನಾವು ಹೇಳಲಿಕ್ಕೆ ಶುರು ಮಾಡ್ತೇವೋ ಅದ್ರ ಒಟ್ಟಿಗೆ 2-3 ಕೆಟ್ಟ ಗುಣಗಳು ಬಂದ್ಬಿಡ್ತದೆ. ಸೊ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲೂ ಸಂತಾಪ ದುರಿಷ್ಟ ಅಂತ ಹೇಳಿದ್ರೆ ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ಅನ್ನುವಂತಹ ದುಃಖಗಳನ್ನು
ದುರಿಷ್ಟ ಅಂದ್ರೆ ಸಂಸಾರವನ್ನು, ಕಾಮಕ್ರೋಧಾದಿ ಶತ್ರುಗಳನ್ನ, ಅರಿ ಷಡ್ವರ್ಗಗಳನ್ನು, ಸ್ವಾರ್ಥ, ಇದೇ ದೊಡ್ಡ ಅಹಂಕಾರ ಅನ್ನುವಂಥದ್ದು, ನನ್ನದು ಮಮಕಾರ ಅಂತ ಇರುವಂತ ಇದೆಲ್ಲ ಏನಂತ ಹೇಳಿದ್ರೆ ಅನಿಷ್ಟಗಳೇ, ರಾಗದ್ವೇಷಾದಿ ಮಾತ್ಸರ್ಯ ಇದೆಲ್ಲ. ಸೊ ಇದೆಲ್ಲ ದುರಿಷ್ಟಗಳು. ಈ ದುರಿಷ್ಟಗಳನ್ನು ಅಂತ ಹೇಳಿದ್ರೆ ಅರಿಷಡ್ವರ್ಗ ಯಾವುದು, ಕಾಮ ಕ್ರೋಧ ಮದ ಮತ್ಸರ, ಸೊ ಎಲ್ಲ ಇದೆಲ್ಲವೂ ಏನಂದ್ರೆ ದುರಿಷ್ಟ ಮತ್ತೆ ಸಂತಾಪದಲ್ಲಿ ಬರುವಂತದ್ದೇ. ಅದನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಭಕ್ತಿಯಿಂದ ಯಾರು ಶ್ರೀರಾಮಚಂದ್ರ ಅಂತ ಯಾರು ಧ್ಯಾನ ಮಾಡ್ತಾರೋ, ಹರೇ ರಾಮ ಹರೇ ಕೃಷ್ಣ ಅನ್ನುವಂಥದ್ದು ಅಂತ ಹೇಳಿದ್ರೆ, ಆ ಹರೇ ರಾಮ ಹರೇ ಕೃಷ್ಣ ಇದರಲ್ಲಿ ಇಡೀ ಭಗವಂತನ ಎಲ್ಲಾ ಅಂತ ಹೇಳಿದ್ರೆ ಎಲ್ಲಾ ಒಂದು ಗುಣಗಳು, ಆಮೇಲೆ ಭಗವಂತನ ಎಲ್ಲ ಸಾಮರ್ಥ್ಯಗಳು, ಆಮೇಲೆ ಭಗವಂತ ಮಾಡುವಂತಹ ಮಹಿಮೆಗಳು, ಲೀಲೆಗಳು ಎಲ್ಲಾ ಬಂದು ಹೋಗಿಬಿಡ್ತವೆ ರಾಮ ಮತ್ತು ಕೃಷ್ಣನ ಅವತಾರದಲ್ಲಿ. ಸೊ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ಕೊಂಡು, ಅಥವಾ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು, ಅಥವಾ ಭಗವದ್ಗೀತೆಯನ್ನು ಓದಿಕೊಂಡು, ಇದನ್ನು ಯಾರೆಲ್ಲ ಈ ರೀತಿ ಇರ್ತಾರೋ, ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಶುದ್ಧಿಯಿಂದ ಯಾರು ಇರ್ತಾರೋ ಅವರಿಗೆ ಭಕ್ತರು ಅಂತ ಹೆಸರು, ಸ್ವಭಕ್ತರು, ಯೋಗಿಗಳು, ಸಂತರು ಅಂತ ಹೆಸರು. ಅಂತವರ ಸಂತಾಪ ದುರಿಷ್ಟ ಹಂತ ಅಂತ ಹೇಳಿದ್ರೆ, ಆ ಅರಿಷ್ಟಗಳನ್ನು ತಾಪತ್ರಯಗಳನ್ನು ಭಗವಂತನೇ ಹಾರಿಸಿಕೊಂಡು ಹೋಗ್ತಾನೆ. ಹಂತ ಅಂದ್ರೆ ಕೊಂದು ಬಿಡ್ತಾನೆ, ಯಾವುದನ್ನ, ಆ ಅರಿಷ್ಟವನ್ನ ಹೋಗಲಾಡಿಸ್ತಾನೆ ಅಂತ ಹೇಳಿದ್ರೆ, ಆ ತರದ ಭಕ್ತಿ ಇದ್ರೆ ಹಂತ ಅಂತ ಹೇಳಿದ್ರೆ. ಇದನ್ನೆಲ್ಲ ಮಾಡುವವನು ಯಾರು? ಶ್ರೀರಾಮ, ರಾಮಾವತಾರೋ ಹರಿಹಿ ಈಶ ಚಂದ್ರಮ. ಈಶ ಅಂದ್ರೆ ಒಡೆಯ, ಈಶ. ಸೊ ಭಗವಂತ ನಮ್ಮೆಲ್ಲರ ಒಡೆಯ, ಎಲ್ಲ ಶಕ್ತಿ ಇರುವಂತದ್ದು ಭಗವಂತ. ಭಗವಂತನ ಪ್ರೇರಣೆ ಇಲ್ಲದೆ ಯಾವ ಬ್ರಹ್ಮ ರುದ್ರ ಲಕ್ಷ್ಮೀದೇವಿ ಯಾರೂ ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತನ ಪ್ರೇರಣೆ ಇಲ್ಲದೆ ಏನೂ ಆಗುದಿಲ್ಲ. ತೃಣಮಪಿ ನ ಚಲತಿ ತೇನ ವಿನ, ತೇನ ವಿನ, ತೇನ ಅಂದ್ರೆ ಭಗವಂತನ ವಿನ, ಭಗವಂತನ ಹೊರತು, ಭಗವಂತನ ಪ್ರೇರಣೆ ಇಲ್ಲದೆ ಯಾವ ಕೆಲಸವೂ ಆಗುದಿಲ್ಲ. ಅದಕ್ಕೋಸ್ಕರನೇ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ನಾಹಂ ಕರ್ತ ಹರಿಕರ್ತ. ಇದನ್ನೆಲ್ಲ ನಾವು ಒಳ್ಳೇದು ಮಾಡಿದ್ದಕ್ಕೆ ಅದೇನಂತ ಹೇಳಿದ್ರೆ, ನಾವು ಮಾಡುವುದೇ ಎಲ್ಲ ಹರಿ ಮಾಡಿಸುವಂತದ್ದು. ನಾವು ಕೆಟ್ಟದ್ದು ಮಾಡಿಸಿದ್ರು ದೇವ್ರು ಮಾಡಿಸಿದ್ದಾನೆ ಅಂತ ಹೇಳಿದ್ರೆ, ಹೌದು, ಕೆಟ್ಟದ್ದು ಮಾಡಿಸಿದ್ರು ಕೂಡ ದೇವ್ರು ಮಾಡಿಸಿದ್ದೆ. ಯಾಕಂತ ಹೇಳಿದ್ರೆ, ಕೆಟ್ಟವ್ರ ಹತ್ರ ಕೆಟ್ಟದ್ದನ್ನೇ ಮಾಡಿಸ್ತಾನೆ, ಆಮೇಲೆ ನರಕಕ್ಕೆ ಹಾಕ್ತಾನೆ ಅಂತ ಲೆಕ್ಕದು. ಸೊ ಆದ್ದರಿಂದ ಜಾಗೃತೆಯಾಗಿ ಇರಬೇಕು ಅನ್ನುವಂಥದ್ದು. ಸೊ ಈ ರೀತಿ ಈ ಭಗವಂತ ಚಂದ್ರನಿಂದ ಬಹಳ ಎತ್ತರದಲ್ಲಿದ್ದಾನೆ. ಹೇಳ್ತಾರೆ, ಶ್ರೀರಾಮನಿಗೂ ಚಂದ್ರನಿಗೂ ಮಹಾವೈಲಕ್ಷಣ್ಯವಿದೆ. ಹೇಗೆಂದ್ರೆ, ಶ್ರೀರಾಮನು ಸರ್ವ ಜಗತ್ತಿಗೂ ಸರ್ವದಾ ಈಶಾ ಸದೋದಿತ. ಆದರೆ ಈ ಲೌಕಿಕ ಚಂದ್ರ ರಾತ್ರಿಯಲ್ಲಿ ಮಾತ್ರ ಕಾಣುದು, ಹಗಲು ಕಾಣುವುದೇ ಇಲ್ಲವ. ಶ್ರೀರಾಮನು ಸರ್ವದಾ ಸುಖಾತ್ಮಕವಾದ ಕ್ಷೀಣವಾಗದೆ ಇರುವಂತ ಸ್ವಭಾವ ಇರುವವನು. ಆದರೆ ಚಂದ್ರ ಏನಿಲ್ಲ, ಆ ಶುಕ್ಲ ಪಕ್ಷದಲ್ಲಿ ದೊಡ್ಡದಾಗ್ತಾನೆ, ಕೃಷ್ಣ ಪಕ್ಷದಲ್ಲಿ ಸಣ್ಣದಾಗ್ತಾನೆ. ಶ್ರೀರಾಮನು ಅಪ್ರಾಕೃತ ಐಶ್ವರ್ಯ ಕಾಂತಿಗಳಿಂದ ಕೂಡಿದವನು. ಅಪ್ರಾಕೃತ ಅಂದ್ರೆ ಅವನಿಗೆ ಈ ಪಂಚಭೂತಗಳಿಂದ ಆದ ಶರೀರವೇ ಇಲ್ಲ. ಆದರೆ ಚಂದ್ರನಿಗಾಗಲ್ಲ. ಆಮೇಲಿಂದ ಲೌಕಿಕ ಚಂದ್ರನು ರಾತ್ರಿಯಲ್ಲಿ ಮಾತ್ರ, ಸರ್ವದಾ ಉದಿತನಲ್ಲ. ಆಮೇಲೆ ಈ ದುಃಖ ನಿವೃತ್ತಿ, ಎಲ್ಲ ನಮ್ಮ ದುಃಖವನ್ನು ಹಂತ, ನಮ್ಮ ದುಃಖವನ್ನು ನಾಶ ಮಾಡುವಂತ ಭಗವಂತ ಅವನು ಭಕ್ತರ ತಾಪತ್ರಯಗಳನ್ನು, ಸಂಸಾರದ ಆ ದುಃಖಗಳನ್ನು, ನಮ್ಮ ಶತ್ರುಗಳನ್ನು ಚೆನ್ನಾಗಿ ಪರಿಹರಿಸುತ್ತಾನೆ. ಲೌಕಿಕ ಚಂದ್ರನಾದರೂ ಭಕ್ತರದ್ದು ಅಭಕ್ತರದ್ದು ಅಂತ ಹೇಳಿದ್ರೆ, ಚಂದ್ರ ಎಲ್ರಿಗೂ ಬೆಳದಿಂಗಳು ಕೊಡ್ತಾನೆ, ಒಳ್ಳೆಯವರಿಗೂ ಬೆಳದಿಂಗಳು ಕೊಡ್ತಾನೆ, ಕೆಟ್ಟವರಿಗೂ ಬೆಳದಿಂಗಳು ಕೊಡ್ತಾನೆ ಅಂತ. ಆದ್ರೆ ಇದು ಭಗವಂತ ಹಾಗೆಲ್ಲ, ಒಳ್ಳೆಯವರಿಗೆ ಒಳ್ಳೆ ಬೆಳದಿಂಗಳು, ಕೆಟ್ಟವರಿಗೆ ಕೆಟ್ಟ ಬೆಳದಿಂಗಳು ಕೊಡ್ತಾನೆ ಭಗವಂತ. ಸೊ ಈ ರೀತಿಯಲ್ಲಿ ಹೇಳ್ತಾರೆ, ಚಂದ್ರನ ಏನು ಯೋಗ್ಯತೆ ಇದೆ ಅದು ಅದಕ್ಕಿಂತ ಸಾವಿರಾರು ಲಕ್ಷ ಕಟ್ಲೆ ಕೋಟಿ ಕಟ್ಲೆ ಯೋಗ್ಯತೆ ಇರುವಂತಹ ಈ ಭಗವಂತ ಸುಮ್ಮನೆ ಅಂತ ಹೇಳಿದ್ರೆ, ಕವಿಗಳ ದೃಷ್ಟಿ ಅಂತ ಮಧ್ವಾಚಾರ್ಯರಿಗೆ ಆ ರೀತಿಯಲ್ಲಿ ಒಂದು ಚಂದ್ರನೊಟ್ಟಿಗೆ ಇದು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಒಂದು ಉಪಮೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು, ಸಜ್ಜನರ 3 ರೀತಿಯ ತಾಪಗಳನ್ನು ಪರಿಹರಿಸುವುದಕ್ಕೋಸ್ಕರ ಅವತರಿಸಿದವನು ಶ್ರೀರಾಮ. ಅದಕ್ಕೆಂದೇ ಚಂದ್ರನ ದೃಷ್ಟಾಂತವನ್ನು ಕೊಟ್ಟು ಸ್ತುತಿಸಿದ್ದಾರೆ ಆಚಾರ್ಯ ಮಧ್ವರು. ಸೊ ಅಲ್ಲಿಂದ ಚಂದ್ರ ಅತ್ರಿ ಋಷಿಗಳಿಂದ ಜನ್ಮ ಪಡೆದಿದ್ದರೆ ಶ್ರೀರಾಮಚಂದ್ರನಿಗೆ ಉತ್ಪತ್ತಿ ರಹಿತ, ಅಜ. ಆದರೆ ಚಂದ್ರ ಅತ್ರಿ ಅನಸೂಯರ ಮಗ ಅಂತ. ಆಮೇಲಿಂದ ಕ್ಷಯವೃದ್ಧಿ ಚಂದ್ರನಿಗೆ ಇದೆ,
ಆದ್ರೆ ಶ್ರೀರಾಮಚಂದ್ರನಿಗೆ ಇಲ್ಲ, ಭಗವಂತ ಅಪ್ರಾಕೃತಿಕ ಶರೀರ, ಕ್ಷಯನೂ ಇಲ್ಲ ವೃದ್ಧಿನೂ ಇಲ್ಲ, ಸ್ವರೂಪಭೂತವಾದ ಅಪ್ರಾಕೃತವಾದ ಸಂಪತ್ತು, ಆಮೇಲೆ ಕಾಂತಿಗಳಿಂದ ಶ್ರೀರಾಮಚಂದ್ರ ಸರ್ವತ್ರ ವ್ಯಾಪ್ತ. ಚಂದ್ರ ಒಂದ್ ಕಡೆಯಲ್ಲಿದ್ರೆ ಆಗೋಯ್ತು, ಸರ್ವತ್ರ ವ್ಯಾಪ್ತ, ಬೆಳದಿಂಗಳು ಸರ್ವತ್ರ ಇರ್ತದೆ ಆಫ್ಕೋರ್ಸ್. ಆಮೇಲಿಂದ ಭಗವಂತನ ತೇಜಸ್ಸಿನಿಂದ, ಪ್ರಾಕೃತ ಕಾಂತಿಯಿಂದ, ಪ್ರಾಕೃತ ಐಶ್ವರ್ಯದಿಂದ ಅಲ್ಪ ವ್ಯಾಪ್ತಿ ಉಳ್ಳವನು ಲೌಕಿಕ ಚಂದ್ರ. ಸೊ ಚಂದ್ರನಿಗೆ ಕಂಪೇರ್ ಮಾಡಿದ್ರೆ ಭಗವಂತನದ್ದು ಅದು ಬಹಳ ದೊಡ್ಡದು ಅಂತ ಹೇಳ್ಕೊಂಡು, ರಾತ್ರಿಯಲ್ಲಿ ಮಾತ್ರ ಚಂದ್ರೋದಯ, ಆದ್ರೆ ಭಗವಂತನದ್ದು ಸದಾ ಉದಯ ಅನ್ನುವಂಥದ್ದು. ಆಮೇಲಿಂದ ಚಂದ್ರನು ಸಜ್ಜನರು ಅಸಜ್ಜನರು ಅನ್ನಂತ ವಿವೇಚನೆ ಇಲ್ಲದೆ ಎಲ್ಲರ ತಾಪವನ್ನು ಕಳೀತಾನೆ, ಬೆಳದಿಂಗಳು ಎಲ್ಲ ಕಡೆಗೂ ಹೋಗ್ತದೆ, ಆದ್ರೆ ಭಗವಂತನು ಆ ತರ ಅಲ್ಲ. ಸೊ ಈ ರೀತಿ ಕೇತುವಿನ ಆಕ್ರಮಣಕ್ಕೆ ಚಂದ್ರ ಬಲಿಯಾಗ್ತಾನೆ, ಆದರೆ ಭಗವಂತ ಎಲ್ಲರ ಏನು ಆಪತ್ತನ್ನು ಪರಿಹರಿಸುವ, ಅವನಿಗೆ ಯಾವ್ದು ಆಪತ್ತು ಅನ್ನುವಂಥದ್ದು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಸಕಲ ಜಗತ್ತಿಗೆ 14 ಲೋಕಗಳಿಗೆ ಶ್ರೀರಾಮಚಂದ್ರನು ಸ್ವಾಮಿ, ಆದರೆ ಚಂದ್ರ ಏನಂತ ಹೇಳಿದ್ರೆ ಅವನ ಲೋಕಕ್ಕೆ ಮಾತ್ರ, ಈ ಲೋಕಕ್ಕೆ ಮಾತ್ರ. ಆ ರೀತಿಯಲ್ಲಿ ಚಂದ್ರನನ್ನು ಪರಾಭವಗೊಳಿಸುವಂತಹ ಅಸಾಧಾರಣ ಮಹಿಮೆಯಿಂದ ಶ್ರೀರಾಮಚಂದ್ರನು ಉತ್ಕೃಷ್ಟನಾಗಿದ್ದಾನೆ ಅಂತ ಹೇಳುವಲ್ಲಿಗೆ, ಈಗ ಏನಂತ ಹೇಳಿದ್ರೆ ಈ ರಾಮಾವತಾರದ ಶುರು ಮಾಡುವಂತಹ ಇದನ್ನು ಮಾಡ್ತಾ ಇದ್ದೇವೆ. ಸೊ ಈಗ ಸೀದಾ ಅಧ್ಯಾಯ 4ಕ್ಕೆ ಹೋಗಿಬಿಡೋಣ. ಸೊ ಅಧ್ಯಾಯ 4 ಅಂತ ಹೇಳಿದ್ರೆ ಇದು ರಾಮಾಯಣ ಸ್ಟಾರ್ಟ್. ಅಥಾಭ್ಯವರ್ಧಂ ಚತುರಾ ಕುಮಾರ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ಅಪೇಕ್ಷ್ಯ ಲೋಕಸ್ಯ ಹಿ ಮಂದದೃಷ್ಟಿಂ. 4 ಜನ ಕುಮಾರರು ಹುಟ್ಟಿದ್ದಾರೆ, ರಾಮಚಂದ್ರ, ಲಕ್ಷ್ಮಣ, ಭರತ, ಶತ್ರುಘ್ನ. ಅಥ ಅಂತ ಹೇಳಿದ್ರೆ ಹುಟ್ಟಿ ಸುಮಾರು ಸಮಯ ಆಯ್ತು. ಈಗ ವರ್ಧಂತ, ಅಭ್ಯವರ್ಧಂತ, ಅಭ್ಯವರ್ಧನ್ ಅಂತ ಹೇಳಿದ್ರೆ ಬೆಳೆದಿದ್ದಾರೆ. ಅಭ್ಯವರ್ಧನ್ ಚತುರಾ ಕುಮಾರ, 4 ಜನ ಕುಮಾರರು. ಅಂದ್ರೆ ಈಗ ಅವರು ಬಾಲ್ಯದ ಸಣ್ಣ ಮಕ್ಕಳೆಲ್ಲ ಕುಮಾರರಾಗಿದ್ದಾರೆ. ಸೊ ಈ ರೀತಿ ಚತುರಾ ಕುಮಾರ, ಚತುರಾಹ ಅಂತ ಹೇಳಿದ್ರೆ 4 ಜನ ಕುಮಾರರು ಅಂತ ಆಗ್ತದೆ. ಚತುರಾಹ ಅಂತ ಹೇಳಿದ್ರೆ ಕುಶಲರಾದ, ಚಾತುರ್ಯಾದಿ ಗುಣಾನಾಂ ಅಪಿ ದಿನೇ ದಿನೇ ಅಭಿವೃದ್ಧಿ ಅಂತ ಹೇಳಿದ್ರೆ ಗುಣವಂತರು, ಆಮೇಲೆ ಚಾತುರ್ಯ, ಕುಶಲ, ನಿಪುಣರಾದ ಈ 4 ಜನ ಕುಮಾರರು. ನೃಪಸ್ಯ ಗೇಹೆ, ನೃಪಸ್ಯ ಗೇಹೆ ಅಂತ ಹೇಳಿದ್ರೆ ನೃಪ ಅಂದ್ರೆ ಯಾರು? ದಶರಥ. ದಶರಥನ ಗೇಹೆ ಮನೆಯಲ್ಲಿ, ಅರಮನೆಯಲ್ಲಿ. ನೃಪಸ್ಯ ಗೇಹೆ ಪುರುಷೋತ್ತಮಾದ್ಯಾಹ, ಶ್ರೀರಾಮ ಭಗವಂತ ಪುರುಷೋತ್ತಮ, ಆಮೇಲಿಂದ ಲಕ್ಷ್ಮಣ ಆದಿಶೇಷ, ಆಮೇಲಿಂದ ಭರತ ಶತ್ರುಘ್ನರು ಅಂತ ಹೇಳಿದರೆ ಪ್ರದ್ಯುಮ್ನ ಅನಿರುದ್ಧರು. ಹೀಗೆ 4 ಜನ ಭಗವಂತನ 4 ರೂಪಗಳು ಇಲ್ಲಿ ಏನಂತ ಹೇಳಿದ್ರೆ ಕುಮಾರರು ಅಂತ ಹೇಳಿದ್ರೆ ಅವರ ಕುಶಲತೆಯಲ್ಲಿ ಅಂತ ಎಲ್ಲರ ಒಂದು ಏನು ಅವರ ತೇಜಸ್ಸು, ಅವರ ಕಾಂತಿಯಿಂದ ಎಲ್ಲರನ್ನು ಆಕರ್ಷಿಸ್ತಾ ಇದ್ದಾರೆ. ಮತ್ತೆ ಮಧ್ವಾಚಾರ್ಯ ಹೇಳ್ತಾರೆ, ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿ. ನಿತ್ಯ ಪ್ರವೃದ್ಧ, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಈ ಶ್ರೀರಾಮಚಂದ್ರ ನಿತ್ಯ ಪ್ರವೃದ್ಧ ಭಗವಂತ. ಸೊ ಭಗವಂತನಿಗೆ ಬಾಲ್ಯ, ಕುಮಾರ ಇದೆಲ್ಲ ಇದೆಯಾ? ಇಲ್ಲ. ನಿತ್ಯ ಪ್ರವೃದ್ಧಸ್ಯ ಅಂತ ಹೇಳಿದ್ರೆ ಯಾವಾಗಲೂ ದೇಶ ಕಾಲ ಗುಣಗಳಿಂದ ಪರಿಪೂರ್ಣ ಭಗವಂತ. ಚ ತಸ್ಯ ವೃದ್ಧಿ. ಸೊ ಅವರು ಕೂಡ ಶ್ರೀರಾಮಚಂದ್ರ ಈಗ ಸ್ವಲ್ಪ ದೊಡ್ಡದಾಗಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದರೆ ತಸ್ಯ ವೃದ್ಧಿ ಅಪೇಕ್ಷೆ ಲೋಕಸ್ಯ ಹಿ ಮಂದ ದೃಷ್ಟಿಂ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಭಗವಂತ ಅಂತೇಳಿ ಎಷ್ಟೋ ಜನ ಆದ ಕಾರಣ ಅವರಿಗೆ ಮಂದ ದೃಷ್ಟಿ ಅಂತ ಹೇಳಿದ್ರೆ ಲೌಕಿಕ ದೃಷ್ಟಿ. ಲೌಕಿಕ ದೃಷ್ಟಿಯಲ್ಲಿ ಏನಂತ ಹೇಳಿದ್ರೆ ಮಗು ಹುಟ್ಟಿತು, ದೊಡ್ಡದಾಯಿತು, ಈಗ ಇಷ್ಟು ದೊಡ್ಡದಾಗಿದೆ, ಈಗ ಎದ್ದು ನಿಲ್ತದೆ, ಸೊ ಆಮೇಲೆ ಈಗ ನಡೀತದೆ, ಸೊ ಈಗ ಈ ರೀತಿ ಈಗ ಶಾಲೆಗೆ ಹೋಗ್ತದೆ, ಇದು ಅಂತ ಹೇಳಿದ್ರೆ ಭಗವಂತನಿಗೆ ಇದು ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂದ್ರೆ ಮಂದ ದೃಷ್ಟಿಯ ಅಲೌಕಿಕ ದೃಷ್ಟಿ ಇಲ್ಲದ ಲೌಕಿಕ ದೃಷ್ಟಿಯ ಜನರಿಗೆ ಅಂದ್ರೆ ಮಂದ ದೃಷ್ಟಿಂ ಲೋಕಸ್ಯ ಅಂದ್ರೆ ಜನರ ಮಂದ ದೃಷ್ಟಿಯಲ್ಲಿ ಅಪೇಕ್ಷೆ, ಅವರಿಗೆ ಅಪೇಕ್ಷೆ ಇರ್ತದೆ. ಏನು ಅಂತ ಹೇಳಿದ್ರೆ ಈಗ ದೊಡ್ಡದಾಗ್ತಾನೆ ಅಂತ ಅವರ ಕಣ್ಣಿನಲ್ಲಿ ದೊಡ್ಡದಾಗಿ ಕಾಣುದಂತ ಆತರ ಅಪೇಕ್ಷೆ. ತಸ್ಯ ವೃದ್ಧಿ. ಆದ್ರೆ ಭಗವಂತ ನಿತ್ಯ ಪ್ರವೃದ್ಧ,
ಭಗವಂತನಿಗೆ ಈಗ ಸಣ್ಣದಿದ್ದಾನೆ, ಈಗ ದೊಡ್ಡದಿದ್ದಾನೆ ಅನ್ನುವಂಥದ್ದು ಅಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ ಇವರು ಅಂತ ಹೇಳಿದ್ರೆ, ದಶರಥನಿಂದ ತಮ್ಮ ತಮ್ಮ ತಾಯಂದರಲ್ಲಿ ಉತ್ಪತ್ತಿಯನ್ನು ಹೊಂದಿದ ಮೇಲೆ ಚಾತುರ್ಯಾದಿ ಗುಣಯುಕ್ತರಾದ ಪುರುಷೋತ್ತಮನಾದ ಶ್ರೀರಾಮನೇ ಮೊದಲಾಗಿ ಇರುವಂತಹ 4 ಜನ ಕುಮಾರರಿವರು ದಶರಥ ರಾಜನ ಅರಮನೆಯಲ್ಲಿ ಬೆಳೆಯುತ್ತಾ ಇದ್ದಾರೆ. ನಿತ್ಯದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಿಕೊಂಡು ಇರುವಂತಹ ಆ ಭಗವಂತ ಶ್ರೀರಾಮ, ಅವರ ವೃದ್ಧಿ ಅಯೋಧ್ಯ ಪಟ್ಟಣದಲ್ಲಿರುವಂತಹ ಆ ಜನರ ವ್ಯಾಪ್ತವಾದ ಮೂರ್ತಿಯನ್ನು ನೋಡಲಿಕ್ಕೆ ಶಕ್ತಿ ಇಲ್ಲ. ಅವರನ್ನು ಶ್ರೀರಾಮಚಂದ್ರನಲ್ಲಿ ಭಗವಂತನನ್ನು ನೋಡುವಂತಹ ಶಕ್ತಿ ಅವರ ಹತ್ರ ಇಲ್ಲ ಅಂತ ಹೇಳಿದ್ರೆ, ಅವರ ಕಣ್ಣಿನ ದೃಷ್ಟಿ ಅದು ಮಂದ ದೃಷ್ಟಿ, ಅಂದ್ರೆ ಲೌಕಿಕ ದೃಷ್ಟಿ. ಅದನ್ನು ಅಪೇಕ್ಷಿಸಿಕೊಂಡು ಅಂತ ಹೇಳಿದ್ರೆ ದೊಡ್ಡದಾಗಿದ್ದಾರೆ ಈಗ ಅಂತ ವೃದ್ಧಿಯು ಹೇಳಲ್ಪಡ್ತದೆ. ಇಲ್ದಿದ್ರೆ ಭಗವಂತನಿಗೆ ಏನಂತ ಹೇಳಿದ್ರೆ, ಭಗವಂತ ದೊಡ್ಡದಾಗಿದ್ದಾನೆ, ಭಗವಂತ ಸಣ್ಣದಾಗಿದ್ದಾನೆ, ಭಗವಂತ ಅಂತ ಇದೆಲ್ಲ ಯಾವುದೂ ಕೂಡ ಭಗವಂತನಿಗೆ ಹೇಳುವಂತ ಇದೇ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಶ್ರೀ ವಿಷ್ಣುವು ಸಾಕ್ಷಾತ್ ರೂಪ ಮತ್ತು ಆವೇಶ ರೂಪಗಳಿಂದ ಅವತರಿಸಿದ ನಂತರ ಚಾತುರ್ಯಾದಿ ಗುಣವಿಶಿಷ್ಟರಾದ ಶ್ರೀರಾಮನೇ ಮೊದಲಾದ ಕುಮಾರರು ಬೆಳೆದರು ಎಂದು ಏಕರೂಪನಾದ ಅಂತ ಹೇಳಿದ್ರೆ, ಈ ಭಗವಂತನಿಗೆ ಅಂತ ಹೇಳಿದ್ರೆ ಬೆಳೆದನು ಅಂತ ಹೇಳುವಂತದ್ದು ಅಪ್ರಾಕೃತಿಕ ಶರೀರ ತಾನೆ, ಈ ಪಂಚಭೂತದಿಂದ ಆದ ಶರೀರ ಇದ್ರೆ ತಾನೆ ಬೆಳೆದನು ಅಂತ ಹೇಳುವಂತದ್ದು. ಸೊ ಆದ್ದರಿಂದ ಏನಂದ್ರೆ, ಲೌಕಿಕ ಜನರನ್ನು ಮಂದ ದೃಷ್ಟಿಂ ಅಂದ್ರೆ ಅಜ್ಞ ಜನರು, ಗೊತ್ತಿಲ್ಲ ಅವರಿಗೆ ಭಗವಂತ ಅಂತ ಹೇಳಿ, ಸೊ ಹಾಗೆ ಅಜ್ಞ ಜನರನ್ನು ಗಮನದಲ್ಲಿ ಇರಿಸಿಕೊಂಡು ಇದನ್ನ ಹೇಳಿದ ಮಾತಿದು. ಅವರು ಈಗ ಸ್ವಲ್ಪ ಬೆಳೆದಿದ್ದಾರೆ ಅನ್ನುವಂಥದ್ದು. ಅಲ್ಲಿಗೆ ಈಗ ನಾವು ಏನಂತ ಹೇಳಿದ್ರೆ, ರಾಮಾಯಣದ ಈ ನಿಜವಾದ ರಾಮಾಯಣದ ಅಂತ ಹೇಳಿದ್ರೆ, ರಾಮಾಯಣ ಸ್ಟಾರ್ಟ್ ಆಗಿ ಈಗ ಆಯ್ತು ಅಷ್ಟು ಶ್ಲೋಕಗಳು. ಸೊ ಅಂತ ಹೇಳಿದ್ರೆ ಇನ್ನೀಗ ಅವರ ಬಗ್ಗೆನೇ ಹೇಳುವಂತಹದ್ದು, ಅವರಿಂದ ನಡೆಯುವಂತಹ ಎಲ್ಲ ಲೀಲೆಗಳ ಸೊ ಮೊದಲನೇ ಶ್ಲೋಕ ಇಲ್ಲಿಗೆ ಮುಗಿಯಿತು. ಶ್ರೀಕೃಷ್ಣ ಅರ್ಪಣ ಮಸ್ತು.